ವಿದ್ಯಾರ್ಥಿ ಮಿತ್ರರೇ, ಸೊ ನಿಮ್ಮೆಲ್ಲರಿಗೂ ಕೂಡ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗಕ್ಕೆ ಸ್ವಾಗತ. ನಾನು ಮಹೇಶ್ KS. ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ ಬರ್ತಕ್ಕಂತಹ ಫಾಸ್ಟ್ ಕ್ಯಾಲ್ಕುಲೇಷನ್ ಟ್ರಿಕ್ಸ್ ಅಥವಾ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಅನ್ನ ಸ್ಪೀಡ್ ಮಾಡಬಹುದು, ಸೊ ಅದನ್ನೇ ನಾವು ಕನ್ನಡದಲ್ಲಿ ಹೇಳಿದರೆ ಏನೇ ಮಲ್ಟಿಪ್ಲಿಕೇಶನ್ ಅಥವಾ ಗುಣಾಕಾರ ಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ಆ ಕಾನ್ಸೆಪ್ಟ್ಸ್ ನಲ್ಲಿ ಅಥವಾ ಟ್ರಿಕ್ಸ್ ಗಳನ್ನ ನಿಮಗೆ ಪರಿಚಯ ಮಾಡ್ಕೊಡ್ತಾ ಹೋಗ್ತೀನಿ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಟೇಬಲ್ಸ್ ನ ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ, ಅಥವಾ ಟೇಬಲ್ಸ್, ಸ್ಕ್ವೇರ್ ಮತ್ತೆ ಕ್ಯೂಬ್ಸ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ. ಯಾಕಂದ್ರೆ ನಾವು ಯಾವುದೇ ಒಂದು ಟ್ರಿಕ್ಸ್ ನ ಮಾಡ್ಬೇಕಾದ್ರೂ ಇಲ್ಲಿ ಮಲ್ಟಿಪ್ಲಿಕೇಶನ್ಸ್ ಬೇಕಾಗತ್ತೆ. ಸೊ ಮಲ್ಟಿಪ್ಲಿಕೇಶನ್ಸ್ ನಾನು ಟೇಬಲ್ಸ್ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಮಲ್ಟಿಪ್ಲಿಕೇಶನ್ ಸ್ಪೀಡ್ ಆಗಿ ಮಾಡ್ತಾ ಹೋಗ್ಬೋದು. ಹಾಗಾಗಿ ಸೊ ನಾನಿಲ್ಲಿ ಫಾಸ್ಟ್ ಕ್ಯಾಲ್ಕುಲೇಷನ್ ಟ್ರಿಕ್ಸ್, ಅದರಲ್ಲೂ ಕೂಡ ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ನಿಮಗೆ ಇವತ್ತು ಪರಿಚಯ ಮಾಡ್ತಾ ಹೋಗ್ತೀನಿ. ಅಥವಾ ಇವತ್ತಿನ ಕ್ಲಾಸ್ ಕೂಡ ಆ ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಬಗ್ಗೆ ಆಗಿರುತ್ತೆ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲೂ ಕೂಡ ಒನ್ ಆರ್ ಟೂ ಟ್ರಿಕ್ಸ್ ನ ಹೇಳಿದ್ದೆ. ಸೊ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಜೊತೆ ಟೇಬಲ್ ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಏನಾಗುತ್ತೆ, ಅದು ಈಸಿ ಆಗ್ತಾ ಹೋಗುತ್ತೆ. ಸೊ ಇವತ್ತು ಡೈರೆಕ್ಟ್ ನಾವು ಕಾನ್ಸೆಪ್ಟ್ಸ್ ಗೆ ಬರೋದಾದ್ರೆ, ಸೊ ನಿಮಗೆ ಗೊತ್ತಿದೆ, ಆಲ್ರೆಡಿ ಹೇಳಿದ್ದೀನಿ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲೂ ಕೂಡ. ಸೊ ಸ್ಪೀಡ್ ಅಂಡ್ ಅಕ್ಯುರೇಸಿ ಎರಡೂ ಇರ್ಬೇಕಾಗತ್ತೆ. ನಾವು ಸ್ಪೀಡ್ ಮಾಡಬೇಕು ಅಂದ್ರೆ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿರ್ಬೇಕು. ಸೊ ಅಕ್ಯುರೇಸಿ ಕೂಡ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ದೆನ್ ಓನ್ಲಿ ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ನ ಪಡ್ಕೊಳ್ಳಿಕ್ ಸಾಧ್ಯ. ಸೊ ಅದೇ ರೀತಿ ಟೇಬಲ್, ಸ್ಕ್ವೇರ್, ಕ್ಯೂಬ್ ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಒಳ್ಳೇದು. ಯಾಕಂದ್ರೆ ಪದೇ ಪದೇ ನಾವು ಟೇಬಲ್ಸ್ ನ ಯಾಕೆ ಕಲೀರಿ ಅಂತ ಹೇಳ್ತಿದೀವಿ ಅಂದ್ರೆ, ಸೊ ಆ ಟೇಬಲ್ಸ್ ಮೇಲೆ ನಮ್ಮ ಮುಂದಿನ ಯಾವುದೇ ಕ್ಯಾಲ್ಕುಲೇಷನ್ಸ್ ಗಳು ಡಿಪೆಂಡ್ ಆಗಿರುತ್ತೆ. ಹಾಗಾಗಿಂದ ಸೊ ಅದೇ ರೀತಿ ಡೈರೆಕ್ಟ್ ನಾನು ಇವತ್ತು ಕ್ಲಾಸಿಗೆ ಬರೋದಾದ್ರೆ, ಸೊ 2 ಅಂಕಿ ಗುಣಾಕಾರ. ಸೊ ಅದರಲ್ಲಿ ಕನ್ಸೆಕ್ಯೂಟಿವ್ ನಂಬರ್ಸ್ ಅಥವಾ ಕಂಟಿನ್ಯೂಸ್ ನಂಬರ್ಸ್ ಏನಿರುತ್ತೆ ಅದನ್ನ ನಾವು ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು, ಇದು ಇವತ್ತಿನ ಕ್ಲಾಸ್ ಆಗಿರುತ್ತೆ. ಸೊ ಕಂಟಿನ್ಯೂಸ್ ನಂಬರ್ ಆಗಿರ್ಬೇಕಂದ್ರೆ, ನಿಮಗೆ ಕೊಡ್ತಕ್ಕಂತಹ ನಂಬರ್ಸ್ ಗಳು ಕಂಟಿನ್ಯೂಸ್ ನಂಬರ್ ಆಗಿರ್ಬೇಕು ಅಂದ್ರೆ 2 ನಂಬರ್ ಗಳ ನಡುವೆ ಯಾವುದೇ ನಂಬರ್ ಡಿಫರೆನ್ಸ್ ಇರಬಾರದು. ಇದನ್ನ ಯಾವಾಗ ಅಪ್ಲೈ ಮಾಡಬಹುದು? ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಎಲ್ಲಿ ತನಕ ಸ್ಕ್ವೇರ್ ಗೊತ್ತಿರತ್ತೋ ಅಲ್ಲಿ ತನಕ ಮಾತ್ರ ಈ ಟ್ರಿಕ್ಸ್ ನ ಅಪ್ಲೈ ಮಾಡಬಹುದು. ನಿಮಗೇನಾದ್ರೂ ಸ್ಕ್ವೇರ್ ಗೊತ್ತಿಲ್ಲ ಅಂದ್ರೆ ಈ ಟ್ರಿಕ್ಸ್ ನ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಇದು ಕಂಪ್ಲೀಟ್ ಸ್ಕ್ವೇರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿಂದ ನಾನು ಇಲ್ಲಿ ಏನ್ ಕಂಟಿನ್ಯೂಸ್ ನಂಬರ್ ಬರ್ದಿದ್ದೀನಿ, 16 and 17 ಅಂತಕ್ಕಂತಹ ಒಂದು ನಂಬರ್ ಆಗಿರ್ಬೋದು, ಅಥವಾ ಇನ್ನೊಂದು ನಂಬರ್ ಅಂತ ಬಂದಾಗ ನಿಮಗೆ 24 ಮತ್ತೆ 25 ಇದೆ. ಸೊ ಇದು ಎರಡರಲ್ಲಿ ನೀವು ಯಾವ್ದ್ರಲ್ಲಿ ಸ್ಪೀಡ್ ಆಗಿ ಮಾಡಬಹುದು, ಅಥವಾ ನಾವು ಯಾವ್ದನ್ನ ಇದನ್ನ ಸ್ಪೀಡ್ ಆಗಿ ಮಾಡ್ಬೇಕು ಅಂದ್ರೆ ನಮಗೆ ಏನ್ ಗೊತ್ತಿರ್ಬೇಕು. ಸೊ ಇಲ್ಲಿ ನಮಗೆ ಗೊತ್ತಿರ್ಬೇಕಾಗಿತ್ತು, ನಿಮಗೆ 100% ಸ್ಕ್ವೇರ್ ಗೊತ್ತಿದ್ರೆ ಮಾತ್ರ ನಾವ್ ಇದನ್ನ ಮಾಡ್ಲಿಕ್ಕೆ ಸಾಧ್ಯ. ಸ್ಕ್ವೇರ್ ಏನಾದ್ರೂ ಗೊತ್ತಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಬರಲ್ಲ. ಯಾವುದೇ ಕಾರಣಕ್ಕೂ 2 ಕ್ವಶನ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ. ಯಾಕೆಂದ್ರೆ 24 ಮತ್ತೆ 25 ನಡುವೆ ಯಾವುದೇ ನಂಬರ್ಸ್ ಬರಲ್ಲ. ನೋಡಿ, 16 ಮತ್ತೆ 17 ನಡುವೆನು ಯಾವುದೇ ನಂಬರ್ಸ್ ಬರಲ್ಲ. ಅದಕ್ಕೆ ನಾವು ಇದನ್ನ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ನಿಮಗೆ ಕಂಟಿನ್ಯೂಸ್, ಅಥವಾ ಇನ್ನೊಂದು ರೀತಿ ಹೇಳೋದ್ರೆ ಕನ್ಸೆಕ್ಯೂಟಿವ್ ನಂಬರ್ಸ್ 2 ಡಿಜಿಟ್ ಮಲ್ಟಿಪ್ಲಿಕೇಶನ್. ಸೊ ಅದು ಕೂಡ ನೆನಪಿರ್ಬೇಕು. ಯಾಕಂದ್ರೆ ನಿಮಗೆ ಅದು ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿರ್ಬೇಕು, ಅಥವಾ ಅದಕ್ಕೆ ಬೇಸ್ ಏನು ಅನ್ನೋದು ಚೆನ್ನಾಗಿ ಗೊತ್ತಿರ್ಬೇಕು. ಹಾಗಾಗಿ ಸೊ ಇಲ್ಲಿ ಬೇಸ್ ಅಂತ ಬಂದಾಗ ನಾನು ಫಸ್ಟ್ ಹೇಳಿದ್ದೀನಿ, ಸೊ ಇದು 100% ನಿಮಗೆ ಏನಾಗಿರುತ್ತೆ, ಸ್ಕ್ವೇರ್ ಬೇಸ್ ಆಗಿರುತ್ತೆ. ಸೊ ಈ ಫಸ್ಟ್ ಕ್ವಶನ್ ನೋಡೋದಾದ್ರೆ 16 into 17 ಇದೆ ಅಲ್ವಾ. ಈ 16 into 17 ಅನ್ನು ನಾನೀಗ ಮಲ್ಟಿಪ್ಲೈ ಮಾಡಬೇಕು. ಸೊ 16 into 17 ಅನ್ನು ನಾನು ಯಾವ ರೀತಿ ಮಲ್ಟಿಪ್ಲೈ ಮಾಡ್ತೀನಿ ಅಂದ್ರೆ, ಇಲ್ಲಿ ನಾನು ಮಾಡ್ಬೇಕಾಗಿರೋದು, ಸೊ ಇದು ಸ್ಕ್ವೇರ್ ಬೇಸ್ ಮೇಲೆ ಆಗಿರುತ್ತೆ. ಹಾಗಾಗಿ ಸೊ ಫಸ್ಟ್ ನಂಬರ್ ಅನ್ನ ಬೇಸ್ ಇಟ್ಕೊಂಡು ಮಾಡ್ತೀನಿ. ಸೊ ಫಸ್ಟ್ ನಂಬರ್ ಯಾವುದು, 16 ಅಂತಕ್ಕಂಥದ್ದು ಫಸ್ಟ್ ನಂಬರ್. ಹಾಗಾಗಿ ಇಲ್ಲಿ ನಾವು 16, 17 ಅನ್ನು ಯಾವ ರೀತಿ ಮಲ್ಟಿಪ್ಲೈ ಮಾಡಬಹುದು ಅಂದ್ರೆ, 16 ಸ್ಕ್ವೇರಿಗೆ 16 ಅನ್ನ ಆಡ್ ಮಾಡ್ಬೇಕು. 16 ಸ್ಕ್ವೇರಿಗೆ 16 ಅನ್ನ ಆಡ್ ಮಾಡಿದ್ರೆ ನನಗೆ 16 into 17 ಮಲ್ಟಿಪ್ಲಿಕೇಶನ್ಸ್ ನ ಈಸಿಯಾಗಿ ಮಾಡಬಹುದು. ಸೊ ಹಾಗಾದ್ರೆ 16 ಸ್ಕ್ವೇರ್ ಎಷ್ಟು, ಇದು ಗೊತ್ತಿರಲೇಬೇಕಾಗುತ್ತೆ. ಸೊ ಅದಕ್ಕೆ ಹೇಳಿರೋದು ನಾನು, ನಿಮಗೆ ಸ್ಕ್ವೇರ್ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಕಾಂಪ್ಲಿಕೇಟೆಡ್ ಆಗೋದು ಸಹಜ. ಸೊ ಸ್ಕ್ವೇರ್ ಗೊತ್ತಿದ್ರೆ ಮಾತ್ರ ಏನ್ ಮಾಡ್ಬೋದು, ನೀವು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ನಮಗೆ ಇಲ್ಲಿ ಸ್ಕ್ವೇರ್ ಗೊತ್ತಿರಲೇಬೇಕು. ಎಲ್ಲಿ ತನಕ ಸ್ಕ್ವೇರ್ ಗೊತ್ತಿರುತ್ತೋ, ಅಥವಾ ನೀವು ಎಲ್ಲಿ ತನಕ ಸ್ಕ್ವೇರ್ ಕಲ್ತಿರ್ತೀರೋ ಅಲ್ಲಿ ತನಕ ಮಾತ್ರ ಇದನ್ನ ಅಪ್ಲೈ ಮಾಡ್ತಾ ಹೋಗಿ. ಸೊ 16 ಸ್ಕ್ವೇರ್ ಮಾಡಿದ್ರೆ ನಿಮಗೆ 256 ಬರುತ್ತೆ. 256 ಬರುತ್ತೆ. ಸೊ ಇದಕ್ಕೆ 16 ಅನ್ನ ಆಡ್ ಮಾಡ್ಬೇಕು. ನೀವು 256 ಗೆ 16 ಅನ್ನ ಆಡ್ ಮಾಡಿದ್ರೆ ನಿಮಗೆ 16 into 17 ಮಲ್ಟಿಪ್ಲಿಕೇಶನ್ ಸಿಗತ್ತೆ. ಈಸಿಯಾಗಿ ನೀವು ಅದನ್ನ ಐಡೆಂಟಿಫೈ ಮಾಡಬಹುದು. ಸೊ 256 16 ಯಾವ ರೀತಿ ಆಡ್ ಮಾಡಬೇಕು, ನಾನು ಇದನ್ನ ಈ ಕಡೆ ಬರಿತಾ ಬರ್ತೀನಿ. ಸೊ 256 16 ಆಡ್ ಮಾಡಬೇಕು ಅಂದ್ರೆ
ಬಹಳಷ್ಟು ವಿದ್ಯಾರ್ಥಿಗಳು 256 ಈ ತರ ಬರೆದು 16 ಇಲ್ಲಿ ಬರೀತೀರಿ. ಇದು ಮಾಡಬೇಡಿ, ಇದು ತಪ್ಪು. ದಟ್ ಈಸ್ ರಾಂಗ್, 100% ರಾಂಗ್. ಯಾವುದೇ ಕಾರಣಕ್ಕೂ ಆ ಮೆಥಡ್ ಮಾಡಬೇಡಿ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. 256 ಗೆ 16 ಆಡ್ ಮಾಡಬೇಕು ಅಂದ್ರೆ 256 ಗೆ 20 ಆಡ್ ಮಾಡಿ -4 ಮಾಡಿ ಒಂದು, ಇಲ್ಲ ಅಂದ್ರೆ 256 ಗೆ 10 + 16 ಆಡ್ ಮಾಡಿ. ಯಾಕಂದ್ರೆ 256ಕ್ಕೆ 16 ಆಡ್ ಮಾಡೋದು ಅಂದ್ರೆ 256ಕ್ಕೆ ಫಸ್ಟ್ 10 ಆಡ್ ಮಾಡ್ಬೇಕು. ಅಂದ್ರೆ 56 ಇರೋದು 66 ಆಗುತ್ತೆ. 10 ಆಡ್ ಮಾಡಿದಾಗ ಆ ಕಡೆ 6 ಆಡ್ ಮಾಡ್ಬೇಕು. ಸೊ ಅಲ್ಲಿ 66ಕ್ಕೆ 6 ಆಡ್ ಮಾಡಿದ್ರೆ 72. ಅಥವಾ 256ಕ್ಕೆ 20 ಆಡ್ ಮಾಡಿದ್ರೆ 56ಕ್ಕೆ 10 ಆಡ್ ಮಾಡಿದ್ರೆ 66, 66ಕ್ಕೆ 10 ಆಡ್ ಮಾಡಿದ್ರೆ 76, 76ರಲ್ಲಿ 4 ಮೈನಸ್ ಮಾಡಿದ್ರೆ 272. 272 ನೋಡಿ, ನಾನು ಪೆನ್ ಪೇಪರ್ ಇಲ್ದೇನೆ ನಿಮಗೆ ಇದನ್ನ ಎಡಿಷನ್ ಮಾಡಿ ತೋರಿಸಿದ್ದೀನಿ. ನೀವು ಇದೇ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು. ಒಂದು ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಇದು ಒಂದು ದಿನದಲ್ಲಿ ಈ ರೀತಿ ಎಡಿಷನ್ ಮಾಡ್ಲಿಕ್ಕೆ ಆಗಲ್ಲ ನಿಮಗೆ. ಬಟ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಈ ಮೆಥಡ್ ಮಾಡಬೇಡಿ. 6 + 6 12 ಗೆ 1 ಕ್ಯಾರಿ ದಯವಿಟ್ಟು ಮಾಡಬೇಡಿ. ಸೊ 256 ಗೆ 16 ಆಡ್ ಮಾಡಿದ್ರೆ 272. ಸರ್ ಇದು ಟ್ರಿಕ್ಸ್ ಈಗ ಕರೆಕ್ಟ್ ಇದೆಯಾ? ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. 16 × 17 ನೀವೇ ಮಾಡ್ಬೋದು. 16 × 17 17 6 ಸೊ 17 6 102 ಬರುತ್ತೆ. 2 ಗೆ 2 10 ಕ್ಯಾರಿ 17 1 17 + 10 ಸೊ ಅಲ್ಲಿಗೆ 27 270. 17 ಗೆ 10 ಆಡ್ ಮಾಡಿದ್ರೆ 27 272. ಸೇಮ್ ಆನ್ಸರ್ ಬರುತ್ತೆ. ಎಲ್ಲೂ ಕೂಡ ತಪ್ಪಾಗಲ್ಲ. ಸರ್ ಟೇಬಲ್ ಅಲ್ಲೇ ಮಾಡ್ಬೋದಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಸ್ಕ್ವೇರ್ ಗೊತ್ತಿದೆ ಅಂದ್ರೆ 256 16 ಪೆನ್ ಪೇಪರ್ ಇಲ್ದೇನೆ ಆಡ್ ಮಾಡ್ಬೋದು. ಅದೇ 16 × 17 ಪೆನ್ ಪೇಪರ್ ಇಲ್ದೆ ಮಾಡಕ್ ಆಗಲ್ಲ. ಸೊ 16 × 17 ಮಾಡ್ತೀರಾ ಅಂದ್ರೆ ಪೆನ್ ಪೇಪರ್ ಯೂಸ್ ಮಾಡ್ಲೇಬೇಕು. ಟೇಬಲ್ಸ್ ಗೊತ್ತಿದ್ರು ಕೂಡ ಸ್ಕ್ವೇರ್ ಗೊತ್ತಿದ್ರೆ ಡೈರೆಕ್ಟ್ ಆಡ್ ಮಾಡ್ಬೋದು ವಿತೌಟ್ ಪೆನ್ ಅಂಡ್ ಪೇಪರ್. ನೆಕ್ಸ್ಟ್ ನಂಬರ್ ಬರೋಣ. 24 ಮತ್ತೆ 25. 24 × 20. ಸೊ ಈಗ 24 ಸ್ಕ್ವೇರ್ ಗೊತ್ತಿರ್ಬೇಕಾಗತ್ತೆ. 24 ನ ಫಸ್ಟ್ ನಂಬರ್ ಇದೆಯಲ್ವಾ, ಸೊ 24 ಸ್ಕ್ವೇರ್ ಗೊತ್ತಿರ್ಬೇಕಾಗುತ್ತೆ. ಸೊ 24 ಅಂದ ಕೂಡಲೇ ಬಹಳಷ್ಟು ಜನ ಅಯ್ಯೋ ಇಷ್ಟೊಂದು ದೊಡ್ಡ ನಂಬರ್ ಸ್ಕ್ವೇರ್ ಕಲಿಬೇಕಾ ಅಂತೀರಿ. ಕಲಿಬಹುದು. ಡೈಲಿ ಪ್ರಾಕ್ಟೀಸ್ ಮಾಡಿ. 100% 1 to 30 ತನಕ ಸ್ಕ್ವೇರ್ಸ್ ಎಲ್ಲರೂ ಕಲಿಬಹುದು. ಯಾರು ಹೇಗೂ ಕೂಡ ಅದು ಕಷ್ಟ ಆಗಲ್ಲ. ಸೊ ಈಗ ಏನ್ ಮಾಡ್ಬೇಕು, ನಾನು ಇಲ್ಲಿ 24 × 25 ಗೆ 24 ಸ್ಕ್ವೇರ್ ಗೆ 24 ಆಡ್ ಮಾಡು. 24 ಸ್ಕ್ವೇರ್ ಗೆ 24 ಆಡ್ ಮಾಡು. ಸೊ 24 ಸ್ಕ್ವೇರ್ ಗೆ 24 ಆಡ್ ಮಾಡಿ ನನಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಸೊ 24 ಸ್ಕ್ವೇರ್ ಲಾಸ್ಟ್ ಡಿಜಿಟ್ 4 ಇದೆ ಅಂದ್ರೆ ಏನಾಗಿರಬೇಕು, ಅದು 576. ಲಾಸ್ಟ್ ಡಿಜಿಟ್ 6 ಬಂದಿರುತ್ತೆ. ಅಂದ್ರೆ 21 ಇಂದ ಬಂದ್ರೆ ನೀವು 441 484 ನೆಕ್ಸ್ಟ್ 529 576 625 ಆಗುತ್ತೆ. 25 ಗೊತ್ತಿದೆ, ಹಿಂದೆ ಬರ್ಕೋಬಹುದು. 576 576. ಸೊ ಇದಕ್ಕೆ 24 ಆಡ್ ಮಾಡ್ಬೇಕು. ಇಲ್ಲೂ ಅಷ್ಟೇ ಸೇಮ್ ಈ ಮೆಥಡ್ ಮಾಡಬೇಡಿ ವಿದ್ಯಾರ್ಥಿಗಳೇ, ಇದು ತಪ್ಪು. ಯಾಕಂದ್ರೆ ನೀವು ಬರಿತಾ ಹೋದಾಗೆ ನಿಮ್ಮ ಟೈಮ್ ಕಡಿಮೆ ಆಗುತ್ತೆ, ಅಥವಾ ನಿಮಗೆ ಕ್ವಶನ್ಸ್ ನೀವು ತಗೊಳ್ತಕ್ಕಂಥ ಟೈಮ್ ಜಾಸ್ತಿ ಆಗುತ್ತೆ ಎಲ್ಲದನ್ನು ಬರಿತಾ ಹೋದ್ರೆ. ಸೊ 70 ಗೆ 7ಕ್ಕೆ 2 ಆಡ್ ಮಾಡಿ ಫಸ್ಟ್. ಅಂದ್ರೆ 70 20 ಆಡ್ ಮಾಡಿ. 10th ಪ್ಲೇಸಿಗೆ 10th ಪ್ಲೇಸ್, ಬಿಡಿ ಸ್ಥಾನದಲ್ಲಿ ಬಿಡಿ ಸ್ಥಾನ ಅಥವಾ ಯೂನಿಟ್ ಡಿಜಿಟ್ ಗೆ ಯೂನಿಟ್ ಡಿಜಿಟ್. 70 20 ಆಡ್ ಮಾಡಿದ್ರೆ 90 6 + 4 10. ಅಲ್ಲಿ 90 + 10 ಅಂದ್ರೆ 100. ನೆಕ್ಸ್ಟ್ ನಂಬರ್ ರೌಂಡ್ ಫಿಗರ್ ಆಗ್ಬೇಕು 600. 6 + 4 10 ಗೆ 0 1 ಕ್ಯಾರಿ 7 + 3 10 5 ಇರೋದು 6 ಆಗುತ್ತೆ. ನೋಡಿ ಬಹಳ ಈಸಿಯಾಗಿ ಈ ಎಡಿಷನ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ನಾನು ಬಹಳಷ್ಟು ವಿದ್ಯಾರ್ಥಿಗಳನ್ನ ನೋಡಿದ್ದೀನಿ. ನೀವೆಲ್ಲ ಏನ್ ಮಾಡ್ತೀರಾ ಅಂದ್ರೆ ಇದನ್ನ 576 ಕೆಳಗಡೆ ಬರ್ಕೊಂಡು ಇಲ್ಲಿ 24 ಬರೆದು 6 4 10 0 1 ಕ್ಯಾರಿ 7 8 9 10 0 1 ಕ್ಯಾರಿ 600 ಈ ತರ ಮಾಡ್ತೀವಿ. ನೋಡಿ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಹೇಳಿದ್ದು, ಯಾವತ್ತೂ ಕೂಡ ಚಿಕ್ಕ ನಂಬರ್ ಇದ್ದಾಗ ಆ ರೀತಿ 1 by 1 ಬರ್ಕೊಳ್ಬೇಡಿ. ಡೈರೆಕ್ಟ್ ಅಡಿಷನ್ ಮಾಡಿ. 570ಕ್ಕೆ 20 ಆಡ್ ಮಾಡಿ ವಿದ್ಯಾರ್ಥಿಗಳೇ 590 ಆಗತ್ತೆ. 6ಕ್ಕೆ 4 ಆಡ್ ಮಾಡಿ 10 ಆಗತ್ತೆ. 590ಕ್ಕೆ 10 ಆಡ್ ಮಾಡಿ 600 ಆಗತ್ತೆ. ಅದೇ ನಿಮ್ಮ ಆನ್ಸರ್ ಆಗಿರ್ಬೇಕು. ಹಾಗಾಗಿ ಗೊತ್ತಿರ್ಬೇಕು ನಾವ್ ಯಾವ ರೀತಿ ಸ್ಪೀಡ್ ಮಾಡ್ಬೋದು. ಸೊ ಈಗ ಅರ್ಥ ಆಗಿದೆ ಅನ್ಕೊಳ್ತೀನಿ. 2 ಕಂಟಿನ್ಯೂಸ್ ನಂಬರ್ ಗಳನ್ನ ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಬರೋಣ. ಸ್ವಲ್ಪ ಅಬ್ಸರ್ವ್ ಮಾಡಿ ಒಂದು ನಂಬರ್ ಡಿಫರೆನ್ಸ್ ಇದೆ. ಸೊ ಅದನ್ನ ನಾವು ಹೇಳ್ತೀವಿ ಕನ್ಸೆಕ್ಯೂಟಿವ್ ನಂಬರ್ಸ್ 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಅಲ್ಲೇ 2 ನಂಬರ್ ನಡುವೆ ಒಂದು ಡಿಫರೆನ್ಸ್ ಇರಬೇಕು. ಅಂದ್ರೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಾ ಬನ್ನಿ. 16
18 ಎರಡು ನಂಬರ್ ಇದೆ. ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. ಬಟ್ ಇದು ಎರಡರ ಮಿಡಲ್ ಅಲ್ಲಿ ಯಾವ್ದು ಬರುತ್ತೆ? 17 ಅಂತಕ್ಕಂತಹ ಒಂದು ನಂಬರ್ ಬರುತ್ತೆ ವಿದ್ಯಾರ್ಥಿಗಳೇ. ಎರಡು ನಂಬರ್ ನಡುವೆ ಒಂದು ನಂಬರ್ ಡಿಫ್ರೆನ್ಸ್ ಇದ್ರೆ ಮಾತ್ರ. ಮತ್ 16 into 19 ಇದ್ದಾಗ ಈ ಟ್ರಿಕ್ಸ್ ನ ಅಪ್ಲೈ ಮಾಡಬೇಡಿ. ನಾನು ಹೇಳ್ತಕ್ಕಂಥದ್ದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ನೀವು ಮಾಡ್ತಕ್ಕಂತಹ ಅಥವಾ ನೀವು ಮಲ್ಟಿಪ್ಲೈ ಮಾಡ್ತಕ್ಕಂತ ಎರಡು ನಂಬರ್ ನಡುವೆ ಒಂದು ಡಿಫ್ರೆನ್ಸ್ ಇರಬೇಕು. 16 and 18 ನಡುವೆ ಒಂದು ಡಿಫ್ರೆನ್ಸ್ ಇದೆ. ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು? ಬಹಳ ಈಸಿಯೆಸ್ಟ್ ಕ್ಯಾಲ್ಕುಲೇಷನ್ ಇದು. ಸೊ ಈ ನಂಬರ್ ಇದೆಯಲ್ಲ ಮಿಡ್ಲ್ ಅಲ್ಲಿ, ಇದನ್ನ ಸ್ಕ್ವೇರ್ ಮಾಡಿ -1 ಮಾಡಿ. ಇದೇ ನಿಮ್ಮ ಆನ್ಸರ್ ಆಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು. 16 into 18 ಮಾಡ್ತಾ ಇದ್ರೆ ಒಂದು 2-3 ನಿಮಿಷ ಬೇಕಾಗುತ್ತೆ. ಮಿಡಲ್ ನಂಬರ್ ಸ್ಕ್ವೇರ್ ಮಾಡಿ -1 ಮಾಡಿದ್ರೆ ಆಯ್ತು, ಈಸಿಯಾಗಿ ಮಾಡ್ಬೋದು. ಸೊ 17 ಸ್ಕ್ವೇರ್ ನಿಮಗೆ 15 ಅಥವಾ 16 ಗೊತ್ತಿದ್ರೆ ಮಾಡ್ಬೋದು. ಸೊ ಸ್ಕ್ವೇರ್ ಚೆನ್ನಾಗಿ ಕಲ್ತಿರ್ಬೇಕು. ಫಸ್ಟ್ ಹೇಳಿದ್ದೀನಿ ನಾನು, ನೀವು ಎಷ್ಟು ಚೆನ್ನಾಗಿ ಸ್ಕ್ವೇರ್ ಗಳನ್ನ ಕಲ್ತಿರ್ತೀರೋ ಅಷ್ಟು ಈಸಿ ಆಗತ್ತೆ ಇದು. ಸೊ ಹಾಗಾಗಿ 17 ಸ್ಕ್ವೇರ್ 289. ಇದನ್ನ -1 ನೀವು ಬರ್ಕೊಳ್ಳೋದೇ ಬೇಡ, ಡೈರೆಕ್ಟ್ ಆಗಿ ಮಾಡ್ಬೋದು. 289 ಅಲ್ಲಿ 1 ಮೈನಸ್ ಮಾಡಿದ್ರೆ 288. ಇದೇ ನಿಮ್ಮ ಆನ್ಸರ್. ಸೊ ಈಗ ಇನ್ನೊಂದು ನಂಬರ್ಗೆ ಬರೋಣ. ಮಿಡಲ್ ನಂಬರ್ ಸ್ಕ್ವೇರ್ ಏನಿದೆ ಅದ್ರಲ್ಲಿ ಮೈನಸ್ ಮಾಡಿ. ಯಾವಾಗ ಎರಡು ನಂಬರ್ ನಡುವೆ ಒಂದು ಡಿಫರೆನ್ಸ್ ಇದ್ದಾಗ ನಾನು ಮಲ್ಟಿಪ್ಲೈ ಮಾಡ್ಬೇಕು ನಂಬರ್ಸ್. 24 into 26 ಇದೆ. 24 26. ಹಾಗಾದ್ರೆ ಇದು ಎರಡರ ಮಿಡ್ಲ್ ಅಲ್ಲಿ ಯಾವ್ದು ಬರುತ್ತೆ? ಈಗ ನಂಬರು ಮಿಡ್ಲ್ ಅಲ್ಲಿ ಯಾವ ನಂಬರ್ ಬರುತ್ತೆ? ದಟ್ ಈಸ್ 25. 24 ಮತ್ತೆ 26 ನಡುವೆ ಮಧ್ಯ ಬರ್ತಕ್ಕಂತಹ ಒಂದೇ ಒಂದು ನಂಬರ್ ಅಂದ್ರೆ ಅದು 25. ಈಗ 25ನ್ನ ಸ್ಕ್ವೇರ್ ಮಾಡಬೇಕು, -1 ಮಾಡಬೇಕು. ಸೊ 25ನ್ನ ಸ್ಕ್ವೇರ್ ಮಾಡಬೇಕು, -1 ಮಾಡಬೇಕು. 25ರ ಸ್ಕ್ವೇರ್ ಎಷ್ಟು? 625. -1 ಮಾಡಿದ್ರೆ 624. ಇದು ನಿಮ್ಮ ಆನ್ಸರ್. 625 -1 60, 624. ಸೊ ಬಹಳಷ್ಟು ಈಸಿ ಇರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲ ಎಕ್ಸಾಮ್ ಅಲ್ಲಿ ಯೂಸ್ ಆಗುತ್ತೆ. ಯಾಕಂದ್ರೆ ಸರ್ ಇದೇ ಕ್ವಶನ್ ವಿದ್ಯಾರ್ಥಿಗಳೇ, ಇದು ಕ್ವಶನ್ ಅಲ್ಲ, ಇದು ಜಸ್ಟ್ ಕ್ಯಾಲ್ಕುಲೇಷನ್ ಟ್ರಿಕ್ಸ್ ಅಷ್ಟೇ. ಯಾಕಂದ್ರೆ ನಾನು ಯಾವುದೋ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಆವರೇಜ್ ಏಜಸ್ ಯಾವ್ದೋ ಮಾಡ್ಬೇಕಾದ್ರೆ ಈ ತರ ಮಲ್ಟಿಪ್ಲಿಕೇಶನ್ ಸಿಗತ್ತೆ, ಅಲ್ಲಿ ನಾನು ಇದನ್ನ ಅಪ್ಲೈ ಮಾಡ್ಬೇಕು. ಮತ್ತೆ ಇದೇ ಕ್ವಶನ್ ಅಲ್ಲ, ಬಹಳ ಖುಷಿ ಆಗ್ಬೇಡಿ, ಇದು ಕ್ವಶನ್ ಅಲ್ಲ, ಇದನ್ನ ನಾನು ಕ್ಯಾಲ್ಕುಲೇಷನ್ ಅಲ್ಲಿ ಅಪ್ಲೈ ಮಾಡಿದ್ರೆ ನನಗೆ ಈಸಿ ಆಗುತ್ತೆ. ಸೊ ಇವತ್ತು ಎರಡು ಟ್ರಿಕ್ಸ್ ನ ಪ್ರಾಕ್ಟೀಸ್ ಮಾಡಿದ್ರಿ. ಒಂದು ಕನ್ಸೆಕ್ಯೂಟಿವ್ ನಂಬರ್ ಮಲ್ಟಿಪ್ಲಿಕೇಶನ್, ಇನ್ನೊಂದು ಎರಡು ನಂಬರ್ ನಡುವೆ ಒಂದು ನಂಬರ್ ಡಿಫರೆನ್ಸ್ ಇರ್ಬೇಕಂದ್ರೆ ನಾನ್ ಕನ್ಸೆಕ್ಯೂಟಿವ್ ನಂಬರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬನ್ನಿ ನೋಡೋಣ. ಸ್ಕ್ವೇರ್ ಆಫ್ ಎ ನಂಬರ್ ಲಾಸ್ಟ್ ಡಿಜಿಟ್ 5 ಇದ್ದಾಗ ಮಾತ್ರ. ಸ್ಕ್ವೇರ್ ಆಫ್ ಎ ನಂಬರ್ ಎಂಡಿಂಗ್ ವಿತ್ 5 ಅಂತ ಇದೆ ಒಂದು. ಅಥವಾ ವರ್ಗ ಕಂಡು ಹಿಡಿಯುವುದು ಬಿಡಿ ಸ್ಥಾನದಲ್ಲಿ 5 ಇದ್ದಾಗ, ಅದು 5 ಇದ್ದಾಗ, ಲಾಸ್ಟ್ ಡಿಜಿಟ್ 5 ಇದ್ರೆ ಮಾತ್ರ ವಿದ್ಯಾರ್ಥಿಗಳೇ. ನೋಡಿ 5 ಇದೆ, 5 ಸ್ಕ್ವೇರ್. 15 ಅಲ್ಲೂ ಲಾಸ್ಟ್ ಡಿಜಿಟ್ 5 ಇದೆ, 25 ಅಲ್ಲೂ ಲಾಸ್ಟ್ ಡಿಜಿಟ್ 5 ಇದೆ. ಅಂದ್ರೆ ಲಾಸ್ಟ್ ಡಿಜಿಟ್ 5 ಇದ್ದಾಗ ಮಾತ್ರ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಲಾಸ್ಟ್ ಡಿಜಿಟ್ 5 ಇದ್ದಾಗ ನಾನು ಯಾವ ರೀತಿ ಮಾಡಬಹುದು. ಸೊ ಫಸ್ಟ್ ನಾನು ನಿಮಗೆ 5 ಸ್ಕ್ವೇರ್ ನ ಹೇಳ್ತಾ ಹೋಗ್ತೀನಿ. ಸೊ 5 ಸ್ಕ್ವೇರ್ ನಿಮ್ಮೆಲ್ಲರ ಫೇವರೇಟ್ ಆಗಿರುತ್ತೆ, ಅದು 25. ಸೊ ಇದನ್ನ ಬೇಸ್ ಇಟ್ಕೊಂಡು ನಾನು 15 ಮತ್ತೆ 25 ಸ್ಕ್ವೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ನೀವು ನೆಕ್ಸ್ಟ್ ಯಾವುದೇ ಲಾಸ್ಟ್ ಡಿಜಿಟ್ 5 ಇರೋದಿದ್ರು ನೀವು ಮಾಡಬಹುದು. ಸೊ ಈಗ ನಾನು 15 ಬರ್ತೀನಿ. 15 ಸ್ಕ್ವೇರ್. ಫಸ್ಟ್ ನಿಮಗೆ ಕೊಟ್ಟಿರ್ತಕ್ಕಂತಹ ನಂಬರ್ಸ್ ಅಲ್ಲಿ 2 ಅಥವಾ 3 ಡಿಜಿಟ್ಸ್ ಇದ್ರೆ ಡಿಜಿಟ್ಸ್ ಗಳನ್ನ ಸಪರೇಟ್ ಮಾಡಬೇಕು, ಅಂದ್ರೆ ಬೇರೆ ಬೇರೆ ಮಾಡಬೇಕು. ಲಾಸ್ಟ್ 5 ಇರುತ್ತಲ್ಲ, ಅದು ಒಂದು ಡಿಜಿಟ್ ಆಗತ್ತೆ, ಉಳಿದಿರೋದು ಇನ್ನೊಂದು ಡಿಜಿಟ್ ಆಗತ್ತೆ. ಸೊ ಈಗ 5ರ ಸ್ಕ್ವೇರ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಅಂದ್ರೆ 5 ಸ್ಕ್ವೇರ್ ಎಲ್ಲರಿಗೂ ಗೊತ್ತಿರುತ್ತೆ. ಈ 5 ಸ್ಕ್ವೇರ್ ಪ್ಲೇಸಿಗೆ ಅದನ್ನೇ ಬರೀರಿ ವಿದ್ಯಾರ್ಥಿಗಳೇ. 5 ಸ್ಕ್ವೇರ್ 25 ಬರೀರಿ. ಇದರ ಹಿಂದೆ ಒಂದು ನಂಬರ್ ಇರುತ್ತಲ್ವಾ, ಆ ನಂಬರ್ ಅನ್ನ ನೆಕ್ಸ್ಟ್ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡಿ. 1 ಇದೆ ಅಲ್ವಾ ಇಲ್ಲಿ, 1ನ ಮುಂದಿನ ನಂಬರ್, 1ನ ನೆಕ್ಸ್ಟ್ ನಂಬರ್ ಯಾವುದು? 2 into 1 ಮಾಡಿ. ಅಂದ್ರೆ 2ನ 1ರ ಜೊತೆ ಮಲ್ಟಿಪ್ಲೈ ಮಾಡಿ ಅಥವಾ ಗುಣಾಕಾರ ಮಾಡಿ. 2 only 2 ಬರುತ್ತೆ, 225. ಇದೇ ನಿಮ್ಮ 15 ಸ್ಕ್ವೇರ್. ನೀವು 15 into 15 ಮಲ್ಟಿಪ್ಲೈ ಮಾಡೋದ್ರೊಳಗೆ ಈ ಆನ್ಸರ್ ಮಾಡಿರ್ಬೋದು. ಸರ್ 95 ಮಾಡಬಹುದಾ? ಮಾಡಬಹುದು. 5 5s 25 ಆಗಿರುತ್ತೆ, 9 10s 90 ಆಗಿರುತ್ತೆ, 9025 ಅನ್ನೋದು 95 ಸ್ಕ್ವೇರ್ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳ ಪೆನ್ ಇಲ್ಲ, ಪೇಪರ್ ಇಲ್ಲ, ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ. ಅದಕ್ಕೆ ಹೇಳಿದ್ದು ನೀವು ಕೂಡ ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಇದು ಯಾವುದು ಕಾಂಪ್ಲಿಕೇಟೆಡ್ ಅಲ್ಲ, ಪ್ರಾಕ್ಟೀಸ್
ಪ್ರಾಕ್ಟೀಸ್ ಮಾಡಿದ್ರೆ, ಸೊ ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಒಂದು ಮಾತಾಡ್ತೀವಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ಸ್ ಪರ್ಫೆಕ್ಟ್. ಅದು ಸಾರ್ವಕಾಲಿಕ ಸತ್ಯ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಈಗ ಇನ್ನೊಂದು ನಂಬರ್ ಇದೆ, ಬನ್ನಿ ನೋಡೋಣ. 25 ಸ್ಕ್ವೇರ್. ಈಗ ಸಪರೇಟ್ ಮಾಡಿದೀನಿ. ಫಸ್ಟ್ ಸ್ಟೆಪ್ ಏನು, 5 ಡಿಜಿಟ್ಸ್ ಇರುತ್ತಲ್ಲ, ಯೂನಿಟ್ ಡಿಜಿಟ್ ಸಪರೇಟ್ ಮಾಡಬೇಕು. ನೆಕ್ಸ್ಟ್ ಡಿಜಿಟ್ ಸಪರೇಟ್ ಮಾಡಬೇಕು. 5 ಪ್ಲೇಸ್ ಅಲ್ಲಿ ಏನ್ ಬರೀಬೇಕು, ಅದನ್ನೇ ಸ್ಕ್ವೇರ್ ಬರೀಬೇಕು. 25 ಬರೀರಿ 5 ಪ್ಲೇಸ್ ಅಲ್ಲಿ. ಹಿಂದೆ ಡಿಜಿಟ್ಸ್ ಇರುತ್ತಲ್ವಾ, ಇದರ ನೆಕ್ಸ್ಟ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿ 2 3s ಏನಾಗುತ್ತೆ 6 ಆಗುತ್ತೆ. 625 ನಿಮ್ಮ ಆನ್ಸರ್ ಆಗಿರುತ್ತೆ. ಪೆನ್ನು ಪೇಪರ್ ಯಾವ್ದು ಅವಶ್ಯಕತೆ ಇಲ್ಲ. 5 ಪ್ಲೇಸ್ ಅಲ್ಲಿ 25 ಬರೀರಿ. ಹಿಂದೆ ಇರೋ ಡಿಜಿಟ್ ನ ಮುಂದಿನ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿ. ಸೊ 2 3s 6 ಆಗಿರುತ್ತೆ. ಆನ್ಸರ್ 625. ಸರ್ ಇದನ್ನ ಎಲ್ಲಿ ಬೇಕಾದ್ರೆ ಅಪ್ಲೈ ಮಾಡ್ಬೋದಾ? ಯಾವ್ದಕ್ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 75 ಸ್ಕ್ವೇರ್ ಮಾಡ್ತೀರಾ ಅಂದ್ರೆ ನೋಡಿ, ಒಂದು ಎಕ್ಸಾಂಪಲ್ ಹೇಳಿರ್ತೀನಿ. ಹೈಯರ್ ನಂಬರ್ ಅಥವಾ ಸ್ವಲ್ಪ ಲಾರ್ಜರ್ ನಂಬರ್ ನಿಮಗೆ ಬೇಕು ಅಂದ್ರೆ ಒಂದು ಎಕ್ಸಾಂಪಲ್ ಹೇಳಿರ್ತೀನಿ. 5 ಪ್ಲೇಸ್ ಅಲ್ಲಿ 25 ಬರೀರಿ. ನೆಕ್ಸ್ಟ್ 7 into 8 ಮಾಡಿ 56 ಬರುತ್ತೆ. 7 8s 56. 5625 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸರ್ 3 ಡಿಜಿಟ್ ಮಾಡ್ಬೋದಾ? ಅವಶ್ಯಕತೆ ಇಲ್ಲ, ಬಟ್ 3 ಡಿಜಿಟ್ ಮಾಡ್ಬೋದಾ ಅಂದ್ರೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 125 ನೋಡಿ, ಸಪರೇಟ್ ಮಾಡ್ಬೇಕಾದ್ರೆ 5 ಮಾತ್ರ ಸಪರೇಟ್ ಮಾಡ್ಬೇಕು. ಉಳಿದಿರೋ ಅಷ್ಟು ಡಿಜಿಟ್ ನ ಒಂದೇ ನಂಬರ್ ಅಂತ ತಗೋ. ಈ 5 ಪ್ಲೇಸ್ ಅಲ್ಲಿ ಏನ್ ಬರೀರಿ, 25 ಬರೀರಿ. 12 ನ ನೆಕ್ಸ್ಟ್ ನಂಬರ್ 13. 12ರ ಮುಂದಿನ ನಂಬರ್ 13. 12 13 ಅಂದ್ರೆ ಎರಡು ಕೂಡ ಕಂಟಿನ್ಯೂಸ್ ನಂಬರ್ಗಳು. ಸೊ ಅಲ್ಲಿ 12ಕ್ಕೆ 12 ಸ್ಕ್ವೇರ್ ಆಡ್ ಮಾಡಿದ್ರೆ 144 ಗೆ 12 ಆಡ್ ಮಾಡಿದ್ರೆ 144ಕ್ಕೆ 12 ಆಡ್ ಮಾಡಿದ್ರೆ 156. 156 25. ಸೊ ಹಾಗಾಗಿ ಬಹಳ ಈಸಿ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡುತ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಗ ಸ್ಕ್ವೇರ್ ಆಫ್ ಎ ನಂಬರ್ ಎಂಡಿಂಗ್ ವಿತ್ 5 ನೋಡಿದ್ವಿ. ಸೊ ಇಲ್ಲಿ ಸ್ಕ್ವೇರ್ ಆಫ್ ಎ ನಂಬರ್ ನಾಟ್ ಎಂಡಿಂಗ್ ವಿತ್ 5 ಅಂದ್ರೆ ಲಾಸ್ಟ್ ಅಲ್ಲಿ ಎಂಡಿಂಗ್ ಅಲ್ಲಿ 5 ಇಲ್ಲ ಅಂದ್ರೆ 26 ಇದೆ, 44 ಇದೆ, 31 ಇದೆ. ಸೊ ಇದನ್ನ ಯಾವ ರೀತಿ ಮಾಡೋದು ಅಂದ್ರೆ, ಸೊ 26 ಈಗ ಸ್ಕ್ವೇರ್ ಅಂದ್ರೆ ಒಂದ್ ನಂಬರ್ ಅನ್ನು 2 ಸಲ ಮಲ್ಟಿಪ್ಲೈ ಮಾಡ್ಬೇಕು ಅಲ್ವಾ. ಸೊ 2 ಸಲ ಮಲ್ಟಿಪ್ಲೈ ಮಾಡ್ಬೇಕಾಗಿರೋದ್ರಿಂದ ಸೊ 26 ನ ನಾವೇನ್ ಮಾಡ್ತೀವಿ, 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಅದು 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿರೋ 2 ಡಿಜಿಟ್ ಮಲ್ಟಿಪ್ಲಿಕೇಶನ್ಸ್ ನ ಇಲ್ಲೂ ಕೂಡ ಅಪ್ಲೈ ಮಾಡಬಹುದು. ಯಾಕಂದ್ರೆ ಸ್ಕ್ವೇರ್ ಮೆಥಡ್ ಅಲ್ಲಿ ಕೆಲವರು ಮಾಡ್ತಾರೆ, ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನ ಸ್ಕ್ವೇರ್ ಮೆಥಡ್ ಅಲ್ಲಿ ಮಾಡ್ತಾರೆ. ಯಾಕಂದ್ರೆ ಒಂದೊಂದು ಕಡೆ ಒಂದೊಂದು ಮೆಥಡ್ ಫಾಲೋ ಮಾಡೋದಕ್ಕಿಂತನೂ ಸ್ಕ್ವೇರ್ ಮೆಥಡ್ ಅಲ್ಲಿ ಮಾಡೋ ಬದಲು 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಅಲ್ಲೇ ಮಾಡಿ. ಯಾಕಂದ್ರೆ ಆಲ್ರೆಡಿ 2 ಡಿಜಿಟ್ ಕಲ್ತಿರೋದ್ರಿಂದ ಅದು ನಿಮಗೆ ಮ್ಯಾಕ್ಸಿಮಮ್ ಯೂಸ್ ಆಗುತ್ತೆ. ಸೊ ಏನು 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಅಂದ್ರೆ 1 by 1 ನಂಬರ್ ಬರ್ಕೊಳ್ಬೇಕು. 26 26. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಲೆಫ್ಟ್ ಸೈಡ್ 2 ಡಿಜಿಟ್ಸ್ ನ ಮಲ್ಟಿಪ್ಲೈ ಮಾಡಬೇಕು. 2 2s ಎಷ್ಟು ಬರುತ್ತೆ, 4 ಬರುತ್ತೆ. 6 6 ಎಷ್ಟು ಬರುತ್ತೆ, 36 ಬರುತ್ತೆ. ಇದು ನೆನ್ನೆ ಹೇಳಿದ್ದೆ. ಫಸ್ಟ್ ಲೆಫ್ಟ್ ಸೈಡ್ 2, ರೈಟ್ ಸೈಡ್ 2. ನೆಕ್ಸ್ಟ್ 2 ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಬೇಕು. 2 6 12 ಬರುತ್ತೆ. 2 6 12 ಬರುತ್ತೆ. ಸೊ ಅಲ್ಲಿಗೆ 12 12 ಅಂದ್ರೆ 24 ಆಗುತ್ತೆ. ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡ್ರಿ. 2 6 2 6 12 12 24 ಆಯ್ತು. 24 ನ ನಾನು ಇಲ್ಲಿ ಬರೀತೀನಿ. ಯೂನಿಟ್ ಡಿಜಿಟ್ ನ ಖಾಲಿ ಬಿಡಿ ಅಥವಾ ಬ್ಲಾಂಕ್ ಬಿಡಿ. ಯೂನಿಟ್ ಡಿಜಿಟ್ ಬರಿಬೇಡಿ. ಯೂನಿಟ್ ಡಿಜಿಟ್ ಬಿಟ್ಟು ಈ ಕಡೆ ಬರ್ಕೊಳ್ಬೇಕಾಗತ್ತೆ. 6 4 + 3 7 4 + 2 676. ಇದು ನಿಮ್ಮ 26 ನ ಸ್ಕ್ವೇರ್ ಆಗಿರುತ್ತೆ. ಸೇಮ್ ಮೆಥಡ್ 2 ಡಿಜಿಟ್ ಮಲ್ಟಿಪ್ಲಿಕೇಶನ್ಸ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅದೇ ಮೆಥಡ್ ಅಲ್ಲಿ ಇದನ್ನ ಅಪ್ಲೈ ಮಾಡಬಹುದು. ಮತ್ತೆ ಇಲ್ಲಿ ಸ್ಕ್ವೇರ್ ಗೆ ಮತ್ತೊಂದು ಮೆಥಡ್ ಅನ್ನ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ. ಸಿಮಿಲರ್ ಮೆಥಡ್ ಅಲ್ಲಿ 44 ಅನ್ನ ನೀವೇ ಟ್ರೈ ಮಾಡಿ. 31 ನಾನ್ ಸಾಲ್ವ್ ಮಾಡ್ತೀನಿ. ಯಾಕಂದ್ರೆ ಅಲ್ಲಿ ಲಾಸ್ಟ್ ಡಿಜಿಟ್ 1 ಇರೋದ್ರಿಂದ ಸಿಂಗಲ್ ಡಿಜಿಟ್ ಬರುತ್ತೆ. ಸ್ವಲ್ಪ ನಿಮಗೆ ಡಿಫ್ರೆನ್ಸ್ ಆಗ್ಬೋದು. ಯಾಕಂದ್ರೆ 2 ಡಿಜಿಟ್ ಮಲ್ಟಿಪ್ಲಿಕೇಶನ್ಸ್ ಹೇಳಿರೋದ್ರಿಂದ ಇದು ನೀವೇ ಮಾಡ್ಬೋದು. ಯಾವ್ದನ್ನ 44 ಇದೆಯಲ್ವಾ, ಮಾಡ್ಬೋದು. 44 ಬರ್ಕೊಳ್ಳಿ. ಸೊ ಅದಾದ್ಮೇಲೆ 4 4s 16. 4 4s 16. ನೆಕ್ಸ್ಟ್ 4 4s 16. 4 4s 16. ಸೊ 16 16 ಎಲ್ಲ 16 ಬರುತ್ತೆ. ಅಲ್ಲಿ 16 16 ಅಂದ್ರೆ 32. ಇದನ್ನ ಆಡ್ ಮಾಡಿ ಯೂನಿಟ್ ಪ್ಲೇಸ್ ಬಿಟ್ಟು ಈ ಕಡೆ ಬರೀಬೇಕು 32. ಸೊ ಅಲ್ಲಿಗೆ 6 2 + 1 3 ಆಗಿರುತ್ತೆ. 6 + 3 9 ಆಗಿರುತ್ತೆ. 1936 1936 ಮಾಡ್ಬೋದು.
ನೆಕ್ಸ್ಟ್ 31 ಸ್ವಲ್ಪ ಲಾಸ್ಟ್ ಡಿಜಿಟ್ 1 ಇಂದ ಸಿಂಗಲ್ ಡಿಜಿಟ್ ಬರುತ್ತೆ. ಸೊ ಅದನ್ನ ನಾನಿಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. 1 ಇದ್ದಾಗ ಅಥವಾ ಲಾಸ್ಟ್ ಡಿಜಿಟ್ ಸಿಂಗಲ್ ಡಿಜಿಟ್ ಇದ್ದಾಗ 31 ಸ್ಕ್ವೇರ್. ಸೊ ಈ 31 ಸ್ಕ್ವೇರ್ ನಾವ್ ಯಾವ ತರ ಮಾಡ್ತೀವಿ, 31 ಇಂಟು 31 1 by 1 ಬರ್ಕೊಳ್ತೀವಿ. ನೆಕ್ಸ್ಟ್ ಲೆಫ್ಟ್ ಸೈಡ್ ನ 2 ಡಿಜಿಟ್ ಸೇಮ್, 3 3s 9 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ 1 ಇಂಟು 1 ಮಾಡಿದ್ರೆ 1 ಬರುತ್ತೆ ವಿದ್ಯಾರ್ಥಿಗಳೇ. ಎಲ್ಲಿ ಸಿಂಗಲ್ ಡಿಜಿಟ್ ಬರುತ್ತೋ ಅದನ್ನ ಡಬಲ್ ಡಿಜಿಟ್ ಮಾಡಿ ಬರ್ಕೊಳ್ಳಿ. 1 1s 1 ಅಂದ್ರೆ ಇಲ್ಲಿ 1 ಬರಿಬೇಡಿ, 0 1 ಬರಿಬೇಕಾಗತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಸಿಂಗಲ್ ಡಿಜಿಟ್ ಬಂದ್ರೆ ಮಾತ್ರ 1 1s 1, 2 2s 4 ಬರುತ್ತೆ, 0 4 ಬರಿಬೇಕು. 3 3s 9 ಬರುತ್ತೆ, 0 9. 4 4s ಸಮಸ್ಯೆ ಆಗಲ್ಲ, 16 ಬರುತ್ತೆ, ಡೈರೆಕ್ಟ್ ಆಗಿ ಬರಿಬಹುದು. ಸಿಂಗಲ್ ಡಿಜಿಟ್ ಬಂದಾಗ ಮಾತ್ರ, ಸಿಂಗಲ್ ಡಿಜಿಟ್ ಬಂದ್ರೆ ಅದನ್ನ ಡಬಲ್ ಡಿಜಿಟ್ ಮಾಡಿ ಬರ್ಕೊಳ್ಳಿ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಅಂದ್ರೆ ಬಲಭಾಗದಲ್ಲಿ, ಎಡಭಾಗದಲ್ಲಿ ಅಥವಾ ಲೆಫ್ಟ್ ಸೈಡ್ ಅಲ್ಲಿ ಏನ್ ಬರುತ್ತೋ ಅದನ್ನೇ ಬರೀರಿ, ಚೇಂಜ್ ಮಾಡಬೇಡಿ. ಬಲಭಾಗದಲ್ಲಿ ಅಥವಾ ರೈಟ್ ಸೈಡ್ ಅಲ್ಲಿ ನೀವ್ ಏನ್ ಬರೀತೀರಾ ಅಂದ್ರೆ 1 1s 1 ಬಂದ್ರೆ 0 1 ಬರೀರಿ, 2 2s 4 ಬಂದ್ರೆ 0 4 ಬರೀರಿ, ಅಥವಾ 2 2s 4 ಬಂದಾಗ 0 4 ಬರೀರಿ, 3 3s 9 ಬಂದಾಗ 0 9 ಅಥವಾ 0 9 ಬರ್ಕೊಳ್ಳಿ. ಸೊ ಇಲ್ಲಿ 1 1s 1 ಬರುತ್ತೆ ಅಂದ್ರೆ 1 ಇಂಟು 1 ಮಾಡಿದ್ರೆ 1 ಬರುತ್ತೆ, 0 1 ಬರಿಬೇಕು ಸಿಂಗಲ್ ಡಿಜಿಟ್ ಬಂದಾಗ. 4 ಇದ್ದಾಗ ಏನು ಸಮಸ್ಯೆ ಆಗಲ್ಲ. 4 2s 8 ಬಂದ್ರೆ 0 8 ಬರಿಬೇಕು. ಸೊ ನೆಕ್ಸ್ಟ್ ಸೇಮ್ 3 1s 3, 3 1s 3. ಸೊ ಅಲ್ಲಿಗೆ 3 + 3 ದಟ್ ಈಸ್ 6. ಬುದ್ಧಿವಂತರು ಆಮೇಲೆ 9 ಅಂತ ಬರೀಬೇಡಿ, ಎಕ್ಸಾಮ್ ಅಲ್ಲಿ ಬರೀತೀರಿ, ಅಷ್ಟೊಂದು ಪ್ರೆಷರ್ ಇರುತ್ತಲ್ವಾ. 3 3s 9 ಆಗತ್ತೆ, 3 ಮತ್ತೆ 3 ಆಡ್ ಮಾಡಿ 9 ಆಗುತ್ತೆ. ಆಮೇಲೆ ಸಾಲ್ವ್ ಆಗ್ಲಿಲ್ಲ, 3 1s 3, 3 1s 3, 3 + 3 6 ಬರುತ್ತೆ. ಯೂನಿಟ್ ಪ್ಲೇಸ್ ಬಿಡಿರಿ, ಇಲ್ಲಿ 6 ಬರೀರಿ. ಸೊ 961 ಇದೆ ನಿಮ್ಮ ಆನ್ಸರ್ ಆಗಿದೆ. 961 961. ಸೊ ಇದು ನಿಮ್ಮ ಸ್ಕ್ವೇರ್ ಟ್ರಿಕ್ ಆಗಿರುತ್ತೆ. ಸೊ ಚೆನ್ನಾಗಿದೆ, ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ ಅಲ್ಲಿ 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಬೇಸ್ ಇಟ್ಕೊಂಡ್ರೆ ಯೂಸ್ ಮಾಡಬಹುದು, ನಿಮಗೂ ಕೂಡ ಯೂಸ್ ಆಗುತ್ತೆ. ಸೊ ಅದೇ ರೀತಿ ನೀವು ಯಾರಾದ್ರೂ ಬ್ಯಾಚಸ್ ಅಥವಾ ನಿಮಗೆ ಬ್ಯಾಚಸ್ ಬಗ್ಗೆ ಎನ್ಕ್ವೈರೀಸ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ಅನ್ನ ಪಡ್ಕೊಳ್ಳಿ. ಸೊ ಅದೇ ರೀತಿ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಏನಿದೆ, ಸೊ ಟೆಲಿಗ್ರಾಮ್ ಗ್ರೂಪ್ ಇದೆ ಅಥವಾ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು, ವೆಬ್ಸೈಟ್ಸ್ ಇದೆ, ಅದೇ ರೀತಿ ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ, ಅಥವಾ ನಿಮ್ಮ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇದೆ. ಸೊ ಇದೆಲ್ಲದಕ್ಕೂ ಕೂಡ ಜಾಯಿನ್ ಆಗ್ಬೋದು. ಅಥವಾ ಯಾರು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಥವಾ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಯಾಕಂದ್ರೆ ಮುಂಬರ್ತಕ್ಕಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ನಾನು ಏನು ಮೆಂಟಲ್ ಅಬಿಲಿಟಿ ಸಿಲೆಬಸ್ ಇಂದ ಸ್ಟಾರ್ಟ್ ಮಾಡಿದೀನಿ, ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಡೈಲಿ ಒಂದೊಂದು ಕ್ಲಾಸ್ ಇರುತ್ತೆ ನಿಮಗೆ, ಅಥವಾ ಡೈಲಿ ಒಂದೊಂದು ಕಾನ್ಸೆಪ್ಟ್ ಬೇಸ್ ಮೇಲೆ, ಕಾನ್ಸೆಪ್ಟ್ ವೈಸ್ ಅಂದ್ರೆ ಯಾವ್ದೋ ಒಂದು ಕಾನ್ಸೆಪ್ಟ್ಸ್ ಅಂತ ಆವರೇಜ್ ಅಂತ ತಗೊಂಡಾಗ ಹಿಂದಿನ ಎಕ್ಸಾಮ್ ಗಳಲ್ಲಿ ಏನ್ ಆವರೇಜ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳಿದ್ರು ಆ ಎಲ್ಲಾ ಕ್ವಶನ್ಸ್ ಅನ್ನು ಕೂಡ ನಾನು ಬಿಡಿಸ್ತಾ ಹೋಗ್ತೀನಿ. ಸೊ ಅದು ನಿಮಗೆ ಎಕ್ಸಾಮ್ ಅಲ್ಲಿ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು. ಬಿಫೋರ್ ದಟ್ ನೀವು ಈ ಟ್ರಿಕ್ಸ್ ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ನೀವೇನೋ ಟ್ರಿಕ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಕ್ ಹೋದ್ರೆ ನಿಮ್ಮ ಕ್ಯಾಲ್ಕುಲೇಷನ್ ಸ್ಲೋ ಆಗುತ್ತೆ. ಸಾಲ್ವ್ ಮಾಡ್ತೀರಾ ವಿದ್ಯಾರ್ಥಿಗಳೇ, ನೀವು ಸಾಲ್ವ್ ಮಾಡ್ತೀರಾ, ನಿಮ್ ಫ್ರೆಂಡ್ಸ್ ಸಾಲ್ವ್ ಮಾಡ್ತಾರೆ, ಬಟ್ ನೀವು ಸ್ಲೋ ಮಾಡ್ತೀರಾ, ಇನ್ನೊಬ್ರು ಯಾರೋ ಸ್ಪೀಡ್ ಮಾಡ್ತಾರೆ. ಹಾಗಾಗಿ ಟ್ರಿಕ್ಸ್ ಚೆನ್ನಾಗಿ ಕಲೀರಿ, ಟೇಬಲ್ಸ್ ಚೆನ್ನಾಗಿ ಕಲೀರಿ. ಅದಾದ್ಮೇಲೆ ನೀವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿ ಅಥವಾ ಟ್ರೈ ಮಾಡಿ. 100% ನೀವು ಕೂಡ ಮೆಂಟಲ್ ಎಬಿಲಿಟಿಯಲ್ಲಿ ಸ್ಪೀಡ್ ಆಗ್ಬೋದು. ಮೆಂಟಲ್ ಎಬಿಲಿಟಿ ಅನ್ನೋದು ಯಾವುದೇ ಕಾರಣಕ್ಕೂ ಕಷ್ಟ ಅಲ್ಲ, ಅಥವಾ ಅದು ನಿಮ್ಮ ತಲೆಯಲ್ಲಿ ಇರ್ತಕ್ಕಂತಹ ಒಂದು ಫೋಬಿಯಾ ಅಷ್ಟೇ. ಅಯ್ಯೋ ನಂಗೆ ಮೆಂಟಲ್ ಎಬಿಲಿಟಿ ಬರಲ್ಲ, ನನಗೆ ಕಷ್ಟ. ನೀವು ವರ್ಕ್ ಕಡಿಮೆ ಮಾಡಿದೀರಾ, ಹಾಗಾಗಿ ಅದು ನಿಮಗೆ ಕಷ್ಟ ಆಗುತ್ತೆ. ಹೆಚ್ಚು ಪ್ರಾಕ್ಟೀಸ್ ಮಾಡಿ, 100% ನಿಮಗೂ ಕೂಡ ಮೆಂಟಲ್ ಎಬಿಲಿಟಿ ಈಸಿ ಆಗುತ್ತೆ ಅಂತ ಹೇಳ್ತಾ ನಾನು ಇವತ್ತು ಈ ಸೆಷನ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.